ಇಸ್ರೇಲ್ ರಣರಂಗದಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಧ್ವಂಸವಾದ ಕಟ್ಟಡದ ಮುಂಭಾಗದಿಂದ ಲೈವ್ ವರದಿ ಇದು. ಇಸ್ರೇಲ್ನ ಬಿರ್ಷೆಬಾ ಪ್ರದೇಶದ ಕಟ್ಟಡಗಳಿಗೆ ಹಾನಿಯಾಗಿದೆ. ನಮ್ಮ ಪ್ರತಿನಿಧಿ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಬನ್ನಿ ನೋಡೋಣ. ಕದನ ವಿರಾಮದ ನಿರ್ಧಾರದ ಬಳಿಕವೂ ಇರಾನ್ ಇಸ್ರೇಲ್ ಮೇಲೆ ಯಾವ ರೀತಿ ದಾಳಿ ನಡೆಸ್ತಾ ಇದೆಯಂದ್ರೆ ನಾನು ನಿಮಗೆ ಅದನ್ನ ತೋರಿಸಲು ಪ್ರಯತ್ನಿಸ್ತೇನೆ. ಬಹುಶಃ ಟ್ರಂಪ್ ಸಹ ಇದನ್ನ ಅರ್ಥ ಮಾಡಿಕೊಳ್ಬೇಕು, ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ. ಟಿವಿ9 ತಂಡ ಸದ್ಯ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ ಸ್ಥಳದಲ್ಲೇ ಇದೆ. ನಮ್ಮ ಕ್ಯಾಮರಾಮ್ಯಾನ್ ರೋಹಿತ್ ನಿಮಗೆ ಈ ದೃಶ್ಯವನ್ನ ತೋರಿಸ್ತಾರೆ ನೋಡಿ. ಈ ಕಟ್ಟಡದ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಈ ಕಟ್ಟಡಕ್ಕೆ ಎಷ್ಟು ಹಾನಿಯಾಗಿದೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಕಟ್ಟಡ ಸಂಪೂರ್ಣ ಧ್ವಂಸವಾಗಿದೆ. ಗಮನಿಸಬೇಕಾದ ಸಂಗತಿ ಏನಂದ್ರೆ ಕ್ಷಿಪಣಿ ದಾಳಿ ನಡೆಯೋ ಹೊತ್ತಲ್ಲಿ ಇಸ್ರೇಲ್ ಜನರು ಬಂಕರ್ ಸೇರಿಕೊಳ್ತಾರೆ. ಆದರೆ ಈ ಕಟ್ಟಡದಲ್ಲಿದ್ದ ಜನರಿಗೆ ಏನಾಗಿದೆ ಗೊತ್ತಿಲ್ಲ. ಜನರು ಸ್ವಲ್ಪ ಯಾಮಾರಿದ್ರೂ ದೊಡ್ಡ ಬೆಲೆ ತೆರಬೇಕಾಗಿ ಬರ್ತದೆ ಇಲ್ಲಿ. ಈ ವೇಳೆ ಟಿವಿ9 ವೀಕ್ಷಕರು ಈ ದೃಶ್ಯಗಳನ್ನ ಏನ್ ನೋಡ್ತಾ ಇದ್ದೀರಿ, ಈ ಕಟ್ಟಡ ಏನಿದೆ, ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಈ ಕಟ್ಟಡದ ಮೇಲೆಯೇ ದಾಳಿ ನಡೆಸಿದೆ. ಇಸ್ರೇಲ್ನ ಬಿರ್ಷೆಬಾ ನಗರದಲ್ಲಿ ಕಳೆದ ಒಂದು ವಾರದಲ್ಲಿ ಮೂರು ಬಾರಿ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ನೀವೇನ್ ನೋಡ್ತಾ ಇದ್ದೀರಿ, ಇದು 6-7 ಅಂತಸ್ತಿನ ಕಟ್ಟಡವಾಗಿದೆ. ಸದ್ಯ ಇಲ್ಲೀಗ ರಕ್ಷಣಾ ತಂಡವೂ ಆಗಮಿಸಿದೆ. ಇಲ್ಲಿ ಜನರೇನಾದ್ರೂ ಇದ್ರ ಅಂತ ಪರಿಶೀಲನೆ ನಡೆಸ್ತಿದ್ದಾರೆ. ಯಾರಾದ್ರೂ ಇದ್ರೆ ಅವರನ್ನ ರಕ್ಷಿಸೋಕು ಮುಂದಾಗಿದ್ದಾರೆ. ರೋಹಿತ್, ಕ್ಯಾಮ್ರಾವನ್ನ ಸ್ವಲ್ಪ ಈ ಕಡೆ ತಿರುಗಿಸಿ ತೋರಿಸಿ. ನೀವೇ ನೋಡ್ತಾ ಇದ್ದೀರಿ, ಈ ಕಟ್ಟಡ ಸಂಪೂರ್ಣ ಹಾನಿಗೊಳಗಾದ ಕಟ್ಟಡದ ಸುಮಾರು 100 ಮೀಟರ್ ದೂರದಲ್ಲಿದೆ. ಇಲ್ಲಿ ಕೆಲ ಮನೆಗಳ ಬಾಲ್ಕನಿ, ಕೆಲ ಮನೆಗಳ ಕಿಟಕಿಗಳು, ಕೆಲ ಮನೆಗಳ ಬಾಗಿಲುಗಳು, ಕೆಲವರ ಸಂಪೂರ್ಣ ಮನೆಗಳು ಧ್ವಂಸವಾಗಿವೆ. ಏರ್ ಕಂಡೀಷನರ್ಗಳು ಹಾನಿಗೊಳಗಾಗಿವೆ. ಇನ್ನೂ ಕೆಲವೆಡೆ ಆಸ್ಪತ್ರೆ ಮೇಲೆ ದಾಳಿ ನಡೆಸಲಾಗಿದೆ.